ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೆ. ನಾನು ಈಗ ಅವಲಕ್ಕಿ ಹಾಗೂ ರವಾ ಹಪ್ಪಳ ಉದ್ದಿನ ಮೇಲೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಹೇಗೆ ಬಂದಿದೆ ಅಂತ ನೋಡ್ಕೊಂಡು ಬಂದು ಒಂದು ಮಿಕ್ಸರ್ ತೊಗೋಬೇಕು, ಜಾರು. ಅದರಲ್ಲಿ 1 ಕಪ್ ಅವಲಕ್ಕಿ ತೊಗೊಳ್ತಾ ಇದ್ದೀನಿ. ಅದರಿಂದ ಎಷ್ಟು ಅವಲಕ್ಕಿ ತೊಗೊಂಡಿದ್ದು ಅದಕ್ಕೆ ಹೆಚ್ಚು ಬೊಂಬೆ ರವೆ ತೊಗೋಬೇಕು, ಸಣ್ಣಂಗೆ ಇರೋದು, ಉಪ್ಪಿಟ್ಟು ರವೆ ಅಂತೀವಲ್ಲ ಹಾಗೆ. ಅದನ್ನು ಎಲ್ಲ ನುಣ್ಣಗೆ ರುಬ್ಕೊಂಡು ಬರಬೇಕು. ಸ್ವಲ್ಪ ನೀರು ಹಾಕಿ ಅರ್ಧ ತಾಂಬೆಯಷ್ಟು ನಾನು ನೀರು ಹಾಕಿದೆ ಪೈಲ. ಅದು ನೋಡಿ ಈ ಸ್ವಲ್ಪ ನುಣ್ಣಗೆ ದೋಸೆ ಹಿಟ್ಟಿನ ಥರ ಆಗಿರಬೇಕು ನೋಡಿ. ಈ ಮೆಜರ್ಮೆಂಟಿಂದ ನಾನು 1 ತಾಂಬೆ ನೀರು ಹಾಕಿದ್ದೀನಿ. ಈ ರೆಸಿಪಿ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ, ಲೈಕ್ ಮಾಡೋದು ಮಾತ್ರ ನೆನಪು ಹಾರಬೇಡಿ ಅಂತ ಹೇಳ್ತಾ ಚಾಲು ಮಾಡ್ತಾ ಇದ್ದೀನಿ. ಪ್ಲೀಸ್ ನಾನು ಈ ರೆಸಿಪಿಗೆ ಒಂದು ಲೈಕ್ ಕೊಡಿ. ನೋಡಿ 2 ತಾಂಬೆ ನೀರು ಬೇಕು. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಅದಕ್ಕೆ ನಿಮಗೆ ಇದನ್ನು ಫುಡ್ ಕಲರ್ ಹಾಕಿರೋ ನಡೀತೆ, ಹಾಕ್ಲಿಕ್ಕೂ ನಡೀತೆ, ನ್ಯಾಚುರಲಾಗಿ ಮಾಡ್ಕೋಬೋದು. ನಾನು ಇಲ್ಲಿ ಕೇಸರಿ ಇತ್ತು ಹಾಕಿದ್ದೀನಿ, ನೀವು ಬೇಕಾದರೆ ಸ್ಕಿಪ್ ಮಾಡ್ಕೊಂಡು ಮಾಡಬಹುದು. ಒಂದು 5 ನಿಮಿಷ ಬಿಟ್ಟು ಮಾಡೋದು. ಈಗ ನೋಡಿ, ಇದು ಪಾತ್ರೆಯಾಗ ನೀರು ತುಂಬಿಟ್ಕೊಂಡಿದ್ದೀನಿ, ಇದು ಕುದಿಬೇಕು. ಅಷ್ಟರಲ್ಲಿ ನಾವು ಎಲ್ಲ ಇದನ್ನು ತಯಾರು ಮಾಡಿ ಮಾಡ್ಕೊಂಡು ಈಗ ಹಾಕಕತ್ತಿದ್ದೀನಿ. ಸ್ವಲ್ಪ ಕ್ಲಿಯರ್ ಆಗಿ ಬಂದಿಲ್ಲ ವಿಡಿಯೋ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೋ ನಾವು ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಮಾಡೋದ್ರ ಹಾಗಾಗೋದ್ರಿಂದ ಸ್ವಲ್ಪ ಈ ಕಡೆ ಆಗ್ತಾಯಿದೆ. ಡೀಟೇಲಾಗಿ ಅದು ತೋರ್ಸೋಕ್ಕೆ ಆಗಲಿಲ್ಲ, ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಆಗಲೇ ಇಲ್ಲ. ಹಾಗೆ ಇರಲಿ ಅಂತ ನೀವು ಅಡ್ಜಸ್ಟ್ ಮಾಡ್ಕೊಂಡು ನೋಡ್ತೀರಿ ಅಂತ ಮಾಡಿದೆ ನೋಡಿ. ಈಗ ಮುಚ್ಚಿಟ್ಟಿದ್ದೀನಿ. ಮೇಲೆ ಒಂದು ಮುಚ್ಚಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋದು. ಆದಮೇಲೆ ಅದನ್ನು ಪರತ್ ಉಲ್ಟಾ ಮಾಡಿ ಒಂದು 15 ನಿಮಿಷ ಬೇಯಿಸ್ಕೊಳ್ಳೋದು. ಈಗ ನಾನು ಒಂದು ತಟ್ಟೆಯಲ್ಲಿ ನೀರು ತುಂಬ್ಕೊಂಡು ಇಟ್ಕೊಂಡಿದ್ದೀನಿ, ತಣ್ಣೀರು. ಅದರಲ್ಲಿ ಅದನ್ನು ತೆಗೆದು ಇಟ್ಕೊಂಡು ಆರಕ್ಕೆ ಇಟ್ಟು ಬಿಡೋದು. ಅದು ಆರಕ್ಕೆ ಇಟ್ಟಾದಮೇಲೆ ತೆಗೆಯೋದು. ಇದು 1-2 ತಾಟು ಹೀಗಾಗಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಈಗ ಒಂದು ಗುಂಡು ಪಿನ್ನಿನ ಸಹಾಯದಿಂದ ಅದನ್ನು ತೆಗೆದು ನಾವು ಪೈಲ ಇದಕ್ಕೆ ಹಾಕೋಬೇಕು. ನೋಡಿ, ಒಂದಾಗನ ಒಂದು ಮಾಡ್ಕೋತಾ ಇದ್ದೀನಿ. ಒಂದು ಕೈಯಲ್ಲಿ ಮೊಬೈಲು, ಒಂದು ಕೈಯಲ್ಲಿ ಮಾಡ್ತಾ ಇದ್ದೀನಿ, ಹಾಗಾಗಿ ಹಾಕಿ ತೋರಿಸ್ತಾ ಇದೆ. ಈಗ ಒಂದು ಮಾಡಿ ಹಾಕಿದ್ದೀನಿ ನೋಡಿ, ಅದು ದಿಪ್ಪಾಗಿ ಮಾಡಿ ಹಾಕಿದ್ದೀನಿ. ಈಗ ಇದನ್ನ ತೆಳು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ತೆಳು ಮಾಡಿದ್ದು ಸ್ವಲ್ಪ ದಂಡಿಗೆ ಹರಿಯುತ್ತೆ, ಅದಕ್ಕೇನು ಇದಾಗಂಗಿಲ್ಲ, ವರಿ ಮಾಡ್ಕೊಳ್ಳೋಂಗಿಲ್ಲ. ಅದು ದಿಪ್ಪಾಗಿದ್ರೂ ಅದು ಸರಳ ಬರುತ್ತೆ. ಇದು ತೆಳು ಹಾಕೋದ್ರಿಂದ ಸ್ವಲ್ಪ ಅಲ್ಲಲ್ಲಿಗೆ ಕಟ್ಟಾಗಿದಂಗೆ ಆಗುತ್ತೆ. ಆದರೆ ಒಣಗಿದ ಮೇಲಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು 1 ವರ್ಷದವರೆಗೂ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಬಿಸಿಲಿನಲ್ಲಿ ಆಗಿಲ್ಲದೆ ಇರೋ ಮಳೆ ಇದ್ರೂ ಮಾಡಕ್ಕೆ ಹೋಗ್ಬೋದು. ಇಂಥ ಹಪ್ಪಳನ ತುಂಬ ಚೆನ್ನಾಗೇ ಇರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಮೇಲೆ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿ, ನಾನು ಹೊರಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಈಗ ಒಣಗಿಸಿದ್ದೀನಿ, 1-2 ದಿನ ಒಣಗಿಸಿದ್ದೀನಿ. ಅದನ್ನು ಒಣಗಿಸಿದ ಮೇಲೇ ನಿಮಗೆ ಕರೆದು ತೋರಿಸ್ತಾ ಇದ್ದೀನಿ.
ನೋಡಿ ಇಷ್ಟೆಲ್ಲ ಆಗಿದ್ದಾವೆ. ನನಗೆ ಒಂದು ಕಪ್ಪಿನ ಅವಲಕ್ಕಿ, ಒಂದು ಕಪ್ ರವಾದಾಗ ಏನಿದು ಒಂದು 30 ಹಪ್ಪಳ ಆಗಿತ್ತೆ. ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಸೂಪರು. ನೋಡಿ ಮುರಿದು ತೋರಿಸ್ತಾ ಒಂದಕ್ಕೆ ಡಬಲ್ ಆಗುತ್ತೆ ಅದು. ನೋಡಿ ಎಷ್ಟು ಗರಂ ಆವಾಜ್ ನೋಡಿದ ಮೇಲೇ ನಿಮಗೆ ಗೊತ್ತಾಗ್ಬೋದು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಮತ್ತು ಎಣ್ಣೆನೂ ಅಷ್ಟು ಹೀರ್ಕೊಳ್ಳಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.